ನಿಮ್ಮ ಕನಸೇ ಸ್ವಸ್ಥ ಸಮಾಜ. ಆ ನಿಟ್ಟಿನಲ್ಲಿ ನಿಮ್ಮ ಅಕಾಡೆಮಿ ಆರಂಭ ಆಗುತ್ತೆ. ರಾಜಕೀಯದಲ್ಲೂ ಇವತ್ತು ಸಕ್ರಿಯರಾಗಿದ್ದೀರಿ. ಬಹಳ ಕುತೂಹಲ ಆಗುತ್ತೆ. ಯೂತ್ ಐಕಾನ್ ಥರ ನೀವು ಕಾಣಿಸ್ತಾ ಇದ್ದೀರಿ. ಬಟ್ ನಿಮ್ಮ ಬಾಲ್ಯ ಬದುಕು ಇಷ್ಟೊಂದು ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಏನು ಪ್ರೇರಣೆ ಆಯಿತು? ನಾನು ದಾವಣಗೆರೆ ಹತ್ರ ಕಕ್ಕರಗೊಳ ಅನ್ನೋ ಒಂದು ಗ್ರಾಮ, ಅಲ್ಲಿ ಹುಟ್ಟು ಬೆಳೆದಿದ್ದು. 5ನೇ ಕ್ಲಾಸ್ ತನಕ ಅಲ್ಲಿ ಓದಿ, ಆಮೇಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ರಿಂದ 12ನೇ ಕ್ಲಾಸು. ಸೊ ನನ್ನ ಬಾಲ್ಯ ಭಾಳ ವೈಶಿಷ್ಟ್ಯವಾಗಿತ್ತು. ಯಾಕಂತಂದರೆ ನಮ್ಮ ತಂದೆಗೆ ಪುಸ್ತಕದ ಪ್ರೀತಿ ಜಾಸ್ತಿ ಇದ್ದಿದ್ದರಿಂದ ನಾವು ಅವ್ರಿಗೊಂದು ಕೆಲಸ ಇರಲಿಲ್ಲ, ನಿರುದ್ಯೋಗಿ ಆಗಿದ್ದರು, ಅಲ್ಲಿ ಇಲ್ಲಿ ಕೆಲಸ ಹುಡುಕಾಟದಲ್ಲಿದ್ದರು. ಬಟ್ ಎಲ್ಲೇ ಹೋದರೂ ಪುಸ್ತಕಗಳನ್ನು ಒಂದು ಯಾರನ್ನ ಬಾರೋ ಮಾಡ್ಕೊಂಬರೋದು, ಕೇಳಿ ಪಡೆಯುವಂಥದ್ದು ತಂದು ಆ ಮನೆಯಲ್ಲಿ ಇಡ್ತಾಯಿದ್ರು. ನಾವು ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು ಕಕ್ಕರಗೊಳದಲ್ಲಿ. ಇಲಿ ಹೆಗ್ಣಗಳು ಕಾಟ ಎಲ್ಲ ಇತ್ತು. ಆ ಒಂದು ಮನೆಯಲ್ಲಿ ಒಂದಲ್ಲ ಎರಡಲ್ಲ ನಿಯರ್ಲಿ 1000 ಬುಕ್ಸ್ ಕಲೆಕ್ಷನ್ ಇತ್ತು. ಅದಕ್ಕೆ ಭಾಳ ವೈಶಿಷ್ಟ್ಯವಾಗಿದ್ದು. ಸೊ ಯೂಶಲಿ ಚೈಲ್ಡ್ಹುಡ್ ಅಂತ ಅಂದರೆ ನಮಗೆ ಆಟದ ಸಾಮಾನುಗಳು, ಬೀದಿಯಲ್ಲಿ ಆಟ ಆಡೋದು ಅದೆಲ್ಲ ಸಹಜವಾಗಿತ್ತು. ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಅಡಿಷನ್ ಇತ್ತು ನಮ್ಮ ಮನೆಯಲ್ಲಿ. ಸೊ ಅವುಗಳನ್ನ ಇಲಿಗಳಿಂದ ಕಾಪಾಡೋ ಜವಾಬ್ದಾರಿ ನಮ್ಮ ತಂದೆ ಕೊಟ್ಟಿದ್ರು. ಸೊ ಹಾಗಾಗಿ ಆ ಪುಸ್ತಕಗಳನ್ನ ಇಲಿಗಳಿಂದ ಕಾಪಾಡ್ತಾ ಓದೋದಕ್ಕೆ ಶುರು ಮಾಡ್ಕೊಂಡ್ವಿ. 2, 3, 4ನೇ ಕ್ಲಾಸಲ್ಲೇ ಓದೋದು ಭಾಳ ಸಹಜವಾಗಿ ಬಂತು. ಇದು ಲೈಫ್ ಚೇಂಜಿಂಗ್ ನಮಗಾಗಿದ್ದು. ಯಾಕಂತಂದರೆ ಸ್ವಯಂ ಪ್ರೇರಿತರಾಗಿ ನೀವು ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದಾಗ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆ ಅನ್ನೋದು, ಹೊರ ಜಗತ್ತಿನ ಪರಿಚಯ ಅನ್ನೋದು ಭಾಳ ಸಹಜವಾಗಿ ಬಂದ್ಬಿಡ್ತದೆ. ಸೊ ನಾವು ನಮ್ಮ ಕಷ್ಟಗಳನ್ನು ಮರೆತು ಇನ್ನೊಬ್ಬರು 100 ಜನಗಳು ಕಷ್ಟ ಓದಿ ತಿಳ್ಕೊಂಡಾಗ ನಮ್ದೇನು ದೊಡ್ಡದಲ್ಲ, ಅಲ್ಲಿ 100 ಜನ ಇನ್ನೂ ಕಷ್ಟ ಅನುಭವಿಸ್ತಿದ್ದಾರೆ. ಅದ್ರ ಜೊತೆಗೆ ಒಂದು ಅರಿವು ಬರುತ್ತೆ ನಿಮಗೆ, ಸಾಮಾನ್ಯ ಪ್ರಜ್ಞೆ ಅಂದರೆ ಒಂದು ಸೆನ್ಸಿಟಿವಿಟಿನೂ ಬರ್ತದೆ, ಸಂವೇದನಾಶೀಲತೆ ಅಂತೀವಿ. ಸಮಾಜಕ್ಕೆ ಏನಾದರೂ ಮಾಡಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು ಅಂತ. ಸೊ ಅದು ನನ್ನ ಚೈಲ್ಡ್ಹುಡ್ಡಲ್ಲಿ ಬಂತು. ಅದು ನವೋದಯ ಸ್ಕೂಲಲ್ಲೂ ಅದು ಡೆವಲಪ್ ಆಯಿತು. ಇಂಗ್ಲೀಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಒಂದು ಸಂಸ್ಥೆ, ಒಂದು ಶಿಕ್ಷಣ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಡೋದು ಹೆಂಗೆ ಅಂತಂದು ನಾನು ನಮ್ಮ ನವೋದಯ ಸ್ಕೂಲಲ್ಲಿ ಕಲಿತೆ. ಯಾಕಂದರೆ ಬಡತನದಿಂದ ಬಂದಿದ್ದರಿಂದ ಸಡನ್ನಾಗಿ ಫ್ರೀ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸ್ಕೂಲ್ ಕ್ಯಾಪ್ಟನ್ ಆದೆ. ಸೊ ಹಿಂಗೆ ಜರ್ನಿ ಶುರುವಾಗಿ ಜಿಲ್ಲಾಧಿಕಾರಿ ಆಗಬೇಕಂತ ನಾನು ಪ್ರಯತ್ನ ಮಾಡಿದೆ. ಜಿಲ್ಲಾಧಿಕಾರಿ ಆಗಲಿಲ್ಲ, AS ಆಗಲಿಲ್ಲ, ಬಟ್ KS ಆಗಿತ್ತು ನಂದು. ಜೊತೆಗೆ 2 ವರ್ಷ PDO ಆಗಿ ಕೂಡ ಕೆಲಸ ಮಾಡಿದೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಸೊ ಅದು ನನಗೆ ಹಳ್ಳಿನಲ್ಲಿ ಹುಟ್ಟಿದ್ದು. ಆಮೇಲೆ ವಾಪಸ್ ಹಳ್ಳಿಗೆ ಹೋಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡಿದ್ದು ನನ್ನ ದೃಷ್ಟಿಕೋನ ಬದಲಾಯಿಸ್ತು. ಅಂದರೆ ಈಗಲೂ ಕೂಡ ಹಳ್ಳಿನಲ್ಲಿ ಸೊ 25-30 ವರ್ಷ ಆದಮೇಲೂ ಬಡತನ ಇದೆ, ಮನೆಗಳಿಲ್ಲ, ಹಾಸ್ಪಿಟಲ್ ಸರಿ ಇಲ್ಲ, ಎಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗಳು ಬೀಳೋ ಪರಿಸ್ಥಿತಿನಲ್ಲಿದ್ದಾವೆ. ಸೊ ನನಗನ್ನಿಸ್ತು ಒಳ್ಳೆ ಅಧಿಕಾರಿಗಳನ್ನು ಸೃಷ್ಟಿ ಮಾಡೋಣ. ಈಗ ನಾನು ಪೊಲಿಟಿಕ್ಸ್ ಸೆಂಟರ್ ಆಗೋದಕ್ಕೆ ನನಗೆ ಸದ್ಯಕ್ಕೆ ಸಂಪನ್ಮೂಲ ಇಲ್ಲ, ಅಥವಾ ಮೇ ಬಿ ಫಿಯರ್ ಇರುತ್ತೆ ನಮಗೆ, ಯಾರೇ ಹೇಗಪ್ಪ ಅಂತಂದ್ಬಿಟ್ಟು. ಸೊ ಬೆಂಗಳೂರಿಗೆ ಒಂದಿನ ಬಂದು 40 ವಿದ್ಯಾರ್ಥಿಗಳಿಂದ ಶುರು ಮಾಡಿದೆ. ನಾನೇನೇನು ಜ್ಞಾನ ಸಂಪಾದನೆ ಮಾಡಿದ್ದೆ ಅದನ್ನೆಲ್ಲ ಧಾರೆ ಎರೆದು ಒಂದು 40 ಮಕ್ಕಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟೆ. ಅದರಲ್ಲಿ 5 ರ್ಯಾಂಕ್ಸ್ ಬಂತು, ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ರ್ಯಾಂಕ್ 8 ಬಂತು. 4 ಜನ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಸೊ ದಟ್ ಸಕ್ಸಸ್ ಸ್ಟ್ರೀಕ್ ಅಂತ ಏನಂತೀವಿ, ಇಟ್ ಕಂಟಿನ್ಯೂಡ್. 2016ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಕರ್ನಾಟಕಕ್ಕೆ ಸುಮಾರು ಒಂದು 15 ವರ್ಷ ಆದಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ 1 ನಮ್ಮ ಸಂಸ್ಥೆಯಿಂದ ನನ್ನ ಮಾರ್ಗದರ್ಶನದಲ್ಲಿ ಬಂತು. ಇದೆಲ್ಲ ಟರ್ನಿಂಗ್ ಪಾಯಿಂಟ್ ಆಯಿತು. ಬೆಂಗಳೂರು ಬಿಕೇಮ್ UPSC ಹಬ್. ಇನ್ಸೈಟ್ಸ್ IAS ಅನ್ನೋದು ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾದಲ್ಲಿ ಒಂದು ಟಾಪ್ 3 ಸಂಸ್ಥೆ ನಮ್ಮದು. ಸೊ ಡೆಲ್ಲಿನಲ್ಲಿ ಬ್ರಾಂಚ್ ಇದೆ, ಜಮ್ಮು ಕಾಶ್ಮೀರದಲ್ಲಿದೆ, ಹೈದರಾಬಾದಲ್ಲಿದೆ. ಸೊ ಆಮೇಲೆ ಇಲ್ಲಿ ಕೆಲಸ ಮಾಡ್ತಾ ನನಗನ್ಸಿದ್ದು ಹಳ್ಳಿ ಮಕ್ಕಳು ಜಾಸ್ತಿ ಅವಕಾಶ ಸಿಗಬೇಕು, ಅವ್ರ ಅಧಿಕಾರಿಗಳಾಗಬೇಕು. ಸೊ ನಾನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೆ ಅವಾಗ. ಬಟ್ ಅವಾಗ ಏನಂತಂದರೆ ಇನ್ಸೈಟ್ಸ್ ವಿನಯ್ ಅಂತ ಅಷ್ಟೇ ಇದ್ದಿದ್ದು. ಬಟ್ ಒಂದಿನ ಆಸೆ ಬಂತು, ಪಾಲಿಟಿಕ್ಸಿಗೆ ಬಂದು ಇನ್ನೂ ದೊಡ್ಡದಾಗಿ ಮಾಡೋಣ ಅಂತಂದು. ಸೊ ಹೀಗೆ ಒಂದು ರೀತಿಯಲ್ಲಿ ಬ್ರೀಫಾಗಿ ಹೇಳ್ಬೇಕಂದ್ರೆ ನಾನು ನಡೆದು ಬಂದ ದಾರಿ ಇದು.